ಹಾಯ್ ಹಲೋ ಎಲ್ರಿಗೂ ಕೂಡ ನಮಸ್ಕಾರ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಡೌಟೇ ಇಟ್ಕೊಂಡಿಲ್ಲ ಕಣ. ನಮ್ಮ ಬದುಕಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ ಅಂಟ್ಸೋರ್ ನಾವಾಗಿರ್ಬೇಕು. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಆಶೀರ್ವಾದ ನಮ್ಮ ಜೊತೆ ಇರಲಿ ಅಂತ ಹೇಳ್ತಾ ಇವತ್ತು YCRJ ಅಸೋಸಿಯೇಟೆಡ್ ಚಾರ್ಟರ್ಡ್ ಅಕೌಂಟ್ ಬೆಂಗಳೂರು 2ನೇ ವರ್ಷದ ಆಯೋಜನೆ ಮಾಡಿರುವಂತಹ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟಕ್ಕೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ. ನಮ್ಮ ಜೊತೆಗೆ ನೀವು ಬನ್ನಿ. ಇವತ್ತಿನ ಕ್ರಿಕೆಟ್ ಪಂದ್ಯಾಕೂಟ ಆಗಿರ್ಬೋದು, ನಮ್ಮ ಆಫೀಸ್ ಕೊಲೀಗ್ಸ್ ಆಗಿರ್ಬೋದು, ಎಲ್ಲರೂ ಹೇಗಿದ್ದಾರೆ, ಹೇಗೆ ಮಾತಾಡ್ತಾರೆ ಎಲ್ಲದನ್ನು ನೋಡ್ಕೊಂಡು ಬರುವ ಈ ವಿಡಿಯೋದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತ 2020-26 ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟಕ್ಕೆ. Whenever you go, time flows and decays when you've gone away. But when you're so far out there, I cannot see the light of the day. When I'm with you, it feels like I could fly high. When I'm with you. ನಿತ್ಯ ಕೆಲಸದ ಮಧ್ಯೆ ಪಂದ್ಯಾಕೂಟ ಆರಂಭ ಆಗಲಿಕ್ಕೆ ಎಲ್ಲ ತಯಾರಿ ಕೂಡ ಆಗಿದೆ ನೋಡಿ. ಬ್ಯಾಟ್ ಎಲ್ಲ ಇಟ್ಕೊಂಡು ನಿಂತಿದ್ದಾರೆ. ಅದ್ರ ಜೊತೆಗೆ ವಿಕೆಟ್ ಎಲ್ಲ ಹಾಕಿ ರೆಡಿ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ನಮ್ಮ ಕ್ರಿಕೆಟ್ ಪಂದ್ಯಾಕೂಟ ಆರಂಭ ಆಗ್ತಿದೆ. ನಿನ್ನೆ ನಮ್ಮ ಹಿರಿಯ ಪಾರ್ಟ್ನರ್ಸ್ ಎಲ್ಲರೂ ಕೂಡ ಇಲ್ಲಿಗೆ ಬಂದಿದ್ರು, ಗ್ರೌಂಡ್ ರೆಡಿ ಮಾಡಲಿಕ್ಕೆ ಬಂದಿದ್ರು. ಹಾಗಾಗಿ ಇವತ್ತು ನಾವು ಕೂಡ ಸ್ವಲ್ಪ ಅಲ್ಲಿ ಕೆಲಸನ ಮಾಡಿ ಇವಾಗ ಫೈನಲಿ ಇನಾಗ್ರೇಷನ್ ಇದೆ ನಮ್ಮ 2026 ಕ್ರಿಕೆಟ್ ಪಂದ್ಯಾಕೂಟದ. ಇದೀಗ ಪ್ರಥಮ ಪಂದ್ಯಾಕೂಟಕ್ಕಾಗಿ ಸ್ವಸ್ತಿಕ್ ಸರ್ ಅದ್ರ ಜೊತೆಗೆ ಕಿರಣ್ ಸರ್ ತಂಡಕ್ಕೆ ಟಾಸ್ ವಿನ್ ಮಾಡ್ತಾ ಇದ್ದಾರೆ. ನಾನು ಸ್ವಸ್ತಿಕ್ ಸರ್ ತಂಡದಲ್ಲಿ ಆಡ್ತಾ ಇದೆ, ಕಳೆದ ಬಾರಿ ಕಿರಣ್ ಸರ್ ತಂಡದಲ್ಲಿ ಆಡ್ತಾ ಇದೆ. ಕಳೆದ ಬಾರಿ ನಾವು ಈ ಪಂದ್ಯಾಕೂಟನ ವಿನ್ ಆಗಿದ್ದೆವು, ಆದರೆ ಈ ಸಲ ಏನಾಗುತ್ತೆ ಅಂತ ನೋಡಬೇಕು. ಬನ್ನಿ ಇವತ್ತಿನ ಪಂದ್ಯಾಕೂಟ, ಇವತ್ತಿನ ಕ್ರಿಕೆಟ್ ಹೇಗಿದೆ ಅಂತ. ಇವಾಗ ಕ್ರಿಕೆಟ್ ಫಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ನಮಗೆ ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ಮಾಡಿರಲ್ಲ, ಸ್ವಲ್ಪ ಬೇಗ ಬಂದಿದ್ದೆವು. ಹಾಗಾಗಿ ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆಯನ್ನು ನಮ್ಮ ಆಫೀಸ್ ಕಡೆಯಿಂದ ಮಾಡಿದ್ರು. ಸೊ ಇದನ್ನೆಲ್ಲ ನೋಡ್ಕೊಂಡು ಬರುವ. ಅಂತಿಮವಾಗಿ ಚೆಂಡು ಗಡಿ ರೇಖೆಯನ್ನು ದಾಟಿದೆ. ಅಂಕಪಟ್ಟಿಯಲ್ಲಿ ಗಮನಿಸಿದರೆ 6ರ ಏರೈಕೆ, ಅದರ ಜೊತೆಗೆ ಅತ್ತ ಭಾಗದಲ್ಲಿ ನೋ ಬಾಲ್ ಎಂಬಂತಹ ತೀರ್ಪುಗಾರರಿಂದ ತೀರ್ಪು ಇದೀಗ ಕಾದು ನೋಡಬೇಕಾಗಿದೆ. ಬಲಿಷ್ಠ ಪಂದ್ಯಾಕೂಟ ರೋಚಕ ಮಾದರಿಯಲ್ಲಿ ಸಾಗಿ ಬರ್ತಾ ಇದೆ. ಇವಾಗ ಬಂದಿರುವಂತ ಎಲ್ರಿಗೂ ಕೂಡ ಬ್ರೇಕ್ಫಾಸ್ಟ್ ವ್ಯವಸ್ಥೆನ ಮಾಡಿದ್ರು. ಪಲಾವು, ಇಡ್ಲಿ, ಚಟ್ನಿ ಕೂಡ ಮಾಡಿದ್ರು. ಕಳೆದ ಬಾರಿಯೂ ಕೂಡ ಈ ರೀತಿಯ ವ್ಯವಸ್ಥೆನ ಮಾಡಿದ್ರು. ಇದಕ್ಕೆಂತಾನೆ ಬಂದಿದ್ದಲ್ಲಿದ್ದ. ಈ ಪಂದ್ಯಾಕೂಟ ಬಂದ್ಬಿಟ್ಟು ನಮ್ಮ ಪ್ರಸನ್ನ ಸರ್ ಇದ್ದಾರೆ ಆಫೀಸಲ್ಲಿ, ಅವರ ಮನೆ ಹತ್ರ ಮಾಡಿರುವಂಥದ್ದು ದೊಡ್ಡಬಳ್ಳಾಪುರದಾಗಲಿ. ಹಾಗಾಗಿ ಇಲ್ಲಿ ಸ್ವಲ್ಪ ಬಿಸಿಲು ಕೂಡ ಜಾಸ್ತಿ ಇದೆ. ಹಾಗಾಗಿ ನಮಗೆ ಮಜ್ಜಿಗೆ, ಅದ್ರ ಜೊತೆಗೆ ವಾಟರ್ ಮೆಲನ್, ಅದ್ರ ಜೊತೆಗೆ ಸ್ವೀಟ್ ಎಲ್ಲ ಆಯಿತು. ಇದು ನಮ್ಮ 2020-26 ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟದ YCRJ ಟ್ರೋಫಿ. ಇದೀಗ 100 ಮೀಟರ್ ಮಹಿಳೆಯರ ವಿಭಾಗದ
ಓಟ ಆರಂಭವಾಗಲಿಕ್ಕಿದೆ. ಸುಮಾರು 20 ಮಹಿಳಾ ಕ್ರೀಡಾಪಟುಗಳು ಈ ಓಟದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ಮತ್ತೆ ಎಲ್ರಿಗೂ ಕೂಡ ಊಟ ಇತ್ತು. ನಮ್ಮ ಕಾರ್ತಿಕ್ ಬೇಕು, ಮ್ಯಾಚ್ ಆಡಬೇಕು, ಅದ್ರ ಜೊತೆಗೆ ವಿಡಿಯೋ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ, ಮಲ್ಟಿ ಟಾಸ್ಕ್ ನಮ್ಮ ಜೊತೆಗೆ ಇರುವಂಥದ್ದು. ಹಾಗಾಗಿ ಇಲ್ಲಿ ಅಂತಲ್ಲ, ಯಾವುದೇ ಕೆಲಸ, ಯಾವುದೇ ಆ್ಯಂಕರಿಂಗ್ ಹೋದ್ರು, ಯಾವುದೇ ಪ್ರೋಗ್ರಾಮ್ ಹೋದ್ರು ಅಷ್ಟೇ, ಎಲ್ಲನೂ ಒಂದೇ ಸರಿ ಮಾಡೋಕ್ಕೆ ತುಂಬ ಕಷ್ಟ. ಯಾಕೆಂದರೆ ನನಗೆ ಸಿಗುವ ಮೂಮೆಂಟ್ ಮತ್ತೆ ಸಿಗಲ್ಲ. ಇದು ನಮ್ಮ ಪ್ರಸನ್ನ ಸರ್ ಹೇಗೆ ಆಡ್ತಿದ್ದಾರೆ ಈ ಬಿಸಿಲಲ್ಲಿ ನೋಡಿ. ಹಾಗಾಗಿ ಸಿಕ್ಕಿರುವಂಥ ವಿಡಿಯೋನ ಒಟ್ಟು ಮಾಡಿ ವಿಡಿಯೋ ಮಾಡಿದ್ದೀನಿ. ಅದ್ರ ಜೊತೆಗೆ ನಮ್ಮ ಪ್ಲೇಯರ್ಸಿಗೆ ಎನರ್ಜಿ ಕೊಡುವಂಥದ್ದು ನಮ್ಮ ಟೀಮ್ ಮೊದಲು ಕೂಡ ಅಕ್ಷತಾ ಅವರು ನೋಡಿ ಹೆಂಗೆ ಬೊಬ್ಬೆ ಆಗ್ತಾವ್ರೆ ಅಂತ. ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿದ್ರು, ಇಲ್ಲಾಂದರೆ ಜಾಸ್ತಿ ಬೊಬ್ಬೆ ಆಗ್ತಾರೆ. ವಾಟ್ ಎ ಶಾಟ್! ಅಂತಿಮವಾಗಿ ಚೆಂಡು ಗಡಿ ರೇಖೆಯನ್ನು ದಾಟಿದೆ. ಅಂದಿನ ಮೇರೆಗೆ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಪ್ರಸನ್ನ ಸರ್, ಕಳೆದ ವರ್ಷ ನಾವು ಆಯೋಜನೆ ಮಾಡಿಕೊಂಡು ಬಂದಿರುವಂತಹ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಕಿರಣ್ ಸರ್ ತಂಡವಾದರೆ, ಈ ಬಾರಿಯೂ ಕೂಡ ನಾವು ಆಯೋಜನೆ ಮಾಡಿಕೊಂಡು ಬಂದಿರುವಂತಹ ಲೀಗ್ ಮಾದರಿಯ ಕ್ರಿಕೆಟ್ ಪಂದ್ಯಾಕೂಟದಲ್ಲಿ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡಿರುವಂತಹ ಪ್ರಸನ್ನ ಸರ್ ಪಂದ್ಯಾಕೂಟದಲ್ಲಿ ಸೋತರು ಪ್ರೇಕ್ಷಕರ ಮನವನ್ನು ಗೆದ್ದಿದ್ದರಂತ ನಿಟ್ಟಿನ ಮೇರೆಗೆ ಎರಡು ತಂಡಕ್ಕೂ ಅಭಿನಂದನೆ, ಅಭಿವಂದನೆ. ಕ್ರಿಕೆಟ್ ಫೈನಲ್ ಪಂದ್ಯಾಕೂಟ ಆದ ನಂತರ ನಮ್ಮ ಮಹಿಳಾ ಕ್ರೀಡಾಪಟುಗಳಿಗೆ ರಿಲೇ ಓಟ ಕೂಡ ಆಯಿತು. ಅದು ಹೇಗಿತ್ತು ಅಂತ ನೋಡ್ಕೊಂಡು ಬರೋಣ. Time flows and decays when you've gone away. But when you're so far out there, I can't see the light of day. When I'm with you, it feels like I could fly. ಲಾಸ್ಟ್ ಬಂದದ್ದು ಪಾಪ ನಮ್ಮ ಅಕ್ಷತಾ ಅವರು ರನ್ನಿಂಗ್ ಅಲ್ಲಿ ಸೋತು. ಇವ್ರಿ ವಿನ್ನು. ಸುಮಾರು 36 ಎಸೆತಗಳಲ್ಲಿ 37 ರನ್ನುಗಳ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಪ್ರಸನ್ನ ಸರ್ ಇವರ ನಾಯಕತ್ವದಲ್ಲಿ ಖಂಡಿತವಾಗಿಯೂ ಕೂಡ ನಾವಿಲ್ಲಿ ಪ್ರಸನ್ನ ಸರ್ ಅನ್ನ ಹೇಳುವಂತ ಫೈನಲ್ಗೆ ಬಂದಿರುವಂತಹ ಪ್ರಸನ್ನ ಸರ್ ಒಂದೆರಡು ಮಾತು ಸೇರಿದಂತೆಲ್ಲ ಆತ್ಮೀಯ ಕ್ರೀಡಾಪಟುಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ. ಖುಷಿ ಆಗ್ತಾ ಇದೆ. ಎಲ್ಲ ಟೀಮ್ ಸಪೋರ್ಟಿಂಗು ಚೆನ್ನಾಗಿತ್ತು. ಬಟ್ ಎಲ್ರಿಗೂ ತುಂಬಾ ಥ್ಯಾಂಕ್ ಯು. ಚೆನ್ನಾಗಿ ಆಡಿದ್ದೀರಾ, ಧನ್ಯವಾದಗಳು. ನಮ್ಮನ್ನ ಉದ್ದೇಶಿಸಿ ಮಾತಾಡಿರುವಂತಹ ಪ್ರಸನ್ನ ಸೇರಿದಂತೆಲ್ಲರ ಪರವಾಗಿ ಆತ್ಮೀಯ ಧನ್ಯವಾದಗಳನ್ನು ಕೋರುತ್ತಾ, ಅದ್ರ ಜೊತೆಗೆ ಕಳೆದ ಬಾರಿಯೂ ಕೂಡ ಪ್ರಥಮ ಸ್ಥಾನವನ್ನು ಗಿಟ್ಟಿಸಿಕೊಂಡು ಈ ಬಾರಿ ಪ್ರಥಮ ಸ್ಥಾನದಲ್ಲಿ ಕೂಡ ಸೋತರು ದ್ವಿತೀಯ ಸ್ಥಾನಕ್ಕೆ ತೃಪ್ತಿಯನ್ನು ಹೊಂದಿರುವಂತಹ ಕಿರಣ್ ಸರ್ ಒಂದೆರಡು ಮಾತನಾಡಬೇಕಾಗಿ ಮುಖಾಂತರ ನಿಲ್ಲಿಸಿಕೊಂಡಿದ್ದಾರೆ. ಹೆಚ್ಚು ಆಡುವುದು Congratulations.
Prasanna. And well played. ಈ ಒಂದು 2 ಮಾತು ಸತೀಶ್ ಸರ್ ಕಡೆಯಿಂದ. ಎಲ್ರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಲಾಸ್ಟ್ ಇಯರ್ ಒಂದು ಥಾಟ್ ಬಂದು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ವಿ ಲಾಸ್ಟ್ ಇಯರ್. ಬಟ್ ಕರೆಂಟ್ ಇಯರ್ ಲಾಸ್ಟ್ ಇಯರ್ ಲಿಟಲ್ ಬಿಟ್ ಅರ್ಜೆಂಟ್ ಅಲ್ಲಿ ಆಯ್ತು. ಬಟ್ ಈ ವರ್ಷ ಸ್ವಲ್ಪ ಪ್ಲಾನ್ ಆಗಿ ಮಾಡಿದ್ವಿ. ಓಕೆ, ಮತ್ತೆ ಸ್ಪೆಷಲ್ ಥ್ಯಾಂಕ್ ಯು ಟು ಪ್ರಸನ್ನ, ಇಲ್ಲಿ ಆರ್ಗನೈಸ್ ಮಾಡಲಿಕ್ಕೆ ಗ್ರೌಂಡಿಗೆ ಎಲ್ಲ. ಇನ್ನೊಂದು ಕಿರಣ್ ಸರ್ ಟ್ರೋಫಿ ಇದನ್ನೆಲ್ಲ ತಂದು ಜರ್ಸಿಗಳನ್ನೆಲ್ಲ ಒಂದು ಮ್ಯಾಚ್ ಮಾಡಿ ಕೊಡ್ಲಿಕ್ಕೆ ಅವರೇ, ಸಕ್ಸಸ್ ಆಗ್ಲಿಕ್ಕೆ ಅವರೇ ಕಾರಣ. ಉಳಿದಂತೆ ಮೂರ್ತಿ ಸರ್ ಹಾಗೂ ಶ್ರೀನಿವಾಸ್ ಸರ್, ಅಜಯ್, ಎಲ್ಲರದ್ದು ಈಕ್ವಲ್ ಕಾಂಟ್ರಿಬ್ಯೂಷನ್ ಇತ್ತು. ಬೇಜಾರೇನಂದ್ರೆ ಲಾಸ್ಟ್ ಇಯರ್ ಸೋತಿ ಸರ್ತಿ ಸೋತಿ. ಮಾಡ್ತಿದ್ದೀರಾ ರೆಕಾರ್ಡು? ವಿಡಿಯೋ ಮಾಡ್ತಿದ್ದೀರಾ? ರೋಸಲ್ಲಿ ಈ ವರ್ಷ ಆಕ್ಚುಲಿ ಖುಷಿ ಆಯ್ತು. ಆಫೀಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಗೆಲ್ತೀವೋ ಬಿಡ್ತೀವೋ ಅದು ಬೇರೆ ವಿಷಯ, ಬಟ್ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು. ಫೈನಲ್ ಆಗಿ ವಿನ್ ಆಗಿರುವಂತಹ ತಂಡಕ್ಕೆ, ರನ್ನರ್ಸ್ ಆಗಿರುವಂತಹ ತಂಡಕ್ಕೆ ಟ್ರೋಫಿ ಎಲ್ಲ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಎಲ್ಲರೂ ಕೂಡ ಒಂದು ಗ್ರೂಪ್ ಪಿಕ್ನ ತೆಗಿತಾ ಇದ್ರು. ಸೊ ನಮ್ಮ ಫ್ಯಾಮಿಲಿ ನಾವು ಆಯೋಜನೆ ಮಾಡಿರುವಂತಹ ಪಂದ್ಯಾಕೂಟ ನಮಗೆ ತುಂಬಾನೇ ಖುಷಿಯಾಗಿದೆ. ಹಾಗಾಗಿ ಈ ವಿಡಿಯೋನ ನಿಮಗೂ ಕೂಡ ನೋಡಿ ತುಂಬಾನೇ ಖುಷಿಯಾಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದ್ರ ಜೊತೆಗೆ ಕಮೆಂಟ್ ಮಾಡಿ, ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.